ನಮಸ್ಕಾರ. ಇವತ್ತು ಪನ್ನೀರ್ ಹಾಕಿ ಬ್ರೆಡ್ ಮಸಾಲೆ ಅಂದರೆ ಬ್ರೆಡ್ ಪನ್ನೀರ್ ಮಸಾಲೆ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲೆನ ಒಲೆ ಮೇಲಿಟ್ಟು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸುಮಾರು 1 ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿರೋದು ಜಜ್ಜಿ ಪೇಸ್ಟ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಹಾಕಿದ್ದೇನೆ. ಈರುಳ್ಳಿನ ಚೆನ್ನಾಗಿ ಮೆತ್ತಗೆ ಹುರ್ಕೊಳ್ಬೇಕು, ಸರಿಯಾಗಿ ಬಾಡಬೇಕು ಇದು. ನಂತರ 3 ದೊಡ್ಡ ಗಾತ್ರದ ಟೊಮ್ಯಾಟೊನ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದೇನೆ. ಒಂದು 2 ನಿಮಿಷ ಇದನ್ನ ಮುಚ್ಚಳ ಮುಚ್ಚಿ ಹಾಗೆ ಸಣ್ಣ ಉರಿಲಿ ಬಿಟ್ಟು ಅದು ಸ್ವಲ್ಪ ಮೆತ್ತಗಾದ ಮೇಲೆ ಮತ್ತೆ ಮುಚ್ಚಳ ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿನ ಹಾಕಿದ್ದೇನೆ. ಸುಮಾರು 1 ಚಮಚ ಆಗುವಷ್ಟು ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯೋ ತನಕ ಬೇಯಿಸ್ಕೊಂಡು ನಂತರ 100 ಗ್ರಾಮ್ ಪನ್ನೀರ್ ಹೋಳುಗಳನ್ನು ಹಾಕಿದ್ದೇನೆ. ಪನ್ನೀರನ್ನು ಹಾಕೋ ಮುಂಚೆ ಒಂದು 10 ರಿಂದ 15 ನಿಮಿಷ ಸ್ವಲ್ಪ ತುಸು ಬೆಚ್ಚಗೆ ಇರುವ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಅದು ಮಸಾಲೆ ಜೊತೆ ಕೂಡ್ಕೊಳ್ತದೆ, ಮೆತ್ತಗಾಗಿ ಇರ್ತದೆ. ಹಾಗೆ ಇಲ್ಲಿ ಟೊಮ್ಯಾಟೊ ಸಾಸ್ ಹಾಕಿದ್ದೇನೆ, ಇದು ಆಪ್ಷನಲ್. ಸಿಹಿ ಬೇಡ, ಸ್ವಲ್ಪ ಸಿಹಿ ಟೇಸ್ಟ್ ಬೇಡ ಅನ್ನೋರು ಅದನ್ನ ಸ್ಕಿಪ್ ಮಾಡ್ಬೋದು. ಸುಮಾರು 3 ಚಮಚ ಆಗುವಷ್ಟು ಟೊಮ್ಯಾಟೊ ಸಾಸ್ ಹಾಕಿದ್ದೇನೆ. ಮಿಕ್ಸ್ ಮಾಡಿ ಆದಮೇಲೆ ನಾನು ಬ್ರೆಡ್ ಹಾಕಿದ್ದೇನೆ. ಇಲ್ಲಿ ಸುಮಾರು 5 ರಿಂದ 6 ಬ್ರೆಡ್ ಸ್ಲೈಸ್ಗಳನ್ನು ಕಟ್ ಮಾಡಿ ಹಾಕಿರೋದು. ಬೇಕಿದ್ರೆ ನೀವು ಅದನ್ನು ಟೋಸ್ಟ್ ಮಾಡಿ ಸ್ವಲ್ಪ ಕ್ರಿಸ್ಪಿ ಮಾಡಿಕೊಂಡು ಕಟ್ ಮಾಡಿ ಕೂಡ ಹಾಕ್ಬೋದು. ದಿಢೀರಾಗಿ ತಯಾರಾಗಿದೆ ಬ್ರೆಡ್ ಪನ್ನೀರ್ ಮಸಾಲ. ಇದರಲ್ಲಿ ನಾನು ಖಾದಾಮಿ ಕಿಚನ್ ಕಿಂಗ್ ಮಸಾಲೆ ಪುಡಿನ ಬಳಸಿ ಮಾಡಿರೋದು. ಖಾದಾಮಿಯ ಯಾವುದೇ ಪ್ರಾಡಕ್ಟ್ನ ಬೈ ಮಾಡಲಿಕ್ಕೆ ನೀವು www.khadami.in ವಿಸಿಟ್ ಮಾಡ್ಬೋದು. ಧನ್ಯವಾದಗಳು.